ಶಾಂಭವಿ ದುರ್ಗಿಯ ಪವಾಡ ಲೀಲೆ ಜಗದೊಳಗ ಬಾಳೈತಿ, ಮಠಕ ಬಂದರ ತಿಳಿತೈತಿ. ಶಾಂಭವಿ ದುರ್ಗಿಯ ಪವಾಡ ಲೀಲೆ ಜಗದೊಳಗ ಬಾಳೈತಿ, ಮಠಕ ಬಂದರ ತಿಳಿತೈತಿ, ಮಠಕ ಬಂದರ ತಿಳಿತೈತಿ. ಮಂದೆಲ್ಲ ಮಾಡಿ ಶೃಂಗಾರ, ಕೂಸಿನ ಬೆರಳಲ್ಲಿ ಹಾಕಿ ಬಂಗಾರ. ಓನ್ಯಾನಂಬಿ ದುರ್ಗಿಯ ಹಗಲಿರುಳು ಜಪಿಸಿ ಬರುವ ಭಕ್ತರ ನೀ ಉದ್ಧರಿಸಿ. ತಾಯಿ ದುರ್ಗಿಯ ಹಗಲಿರುಳು ಜಪಿಸಿ ಬರುವ ಭಕ್ತರ ನೀ ಉದ್ಧರಿಸಿ. ಆ ರಾತ್ರಿ ಮಠದ ಕೀರ್ತಿ ಊರಿಗೆ ಬೆಳಗಿಸಿ, ಆ ರಾತ್ರಿ ಮಠದ ಕೀರ್ತಿ ಊರಿಗೆ ಬೆಳಗಿಸಿ. ನೊಂದ ಜನರಿಗೆ ಸಾಂತ್ವನ ತಿಳಿಸಿ, ನ್ಯಾಯ ಧರ್ಮದಿಂದ ಜೀವನ ನಡೆಸಿ. ದಾರಿಯ ತೋರ್ಯಾರ ಗುರುವಾಗಿ ಬೆನ್ನಿಗೆ ನಿಂತಾರ, ದಾರಿಯ ತೋರ್ಯಾರ ಗುರುವಾಗಿ ಬೆನ್ನಿಗೆ ನಿಂತಾರ. ಶಾಂಭವಿ ದೇವಿಯ ಚರಣ ದಾಸರಾಗಿ ಒಲಿಸಿಕೊಂಡಾರ, ವರ ನೀಡೋ ಗುರುವಾಗಿ ನಿಂತಾರ. ಭಕ್ತಿ ಭಾವದಿಂದ ನೀ ಬರಬೇಕ, ಶಾಂಭವಿ ಪಾದಕ್ಕ ನೀ ಬೀಳಬೇಕ. ಭಕ್ತಿ ಭಾವದಿಂದ ನೀ ಬರಬೇಕ, ಶಾಂಭವಿ ಪಾದಕ್ಕ ನೀ ಬೀಳಬೇಕ. ಮಾಡಿದ ಪಾಪ ಮಠದಾಗ ನೀ ಕಳಕೋಬೇಕ, ಮಾಡಿದ ಪಾಪ ತಮ್ಮ ನೀ ಕಳಕೋಬೇಕ. ಮಾಂತೇಶ ಗುರುವಿನ ಪಾದಕ ಬೀಳ ಬಂದ ಭಕ್ತರ ನೀ ಪೊರಿಬೇಕ. ಮಾಂತೇಶ ಗುರುವಿನ ಪಾದಕ ಬೀಳ ಬಂದ ಗುರುತರ ನೀ ಪೊರಿಬೇಕ. ಬಂದೀವಿ ಭವಕ ಗುರುವಿನ ಸೇವೆಯ ಮಾಡಾಕ, ಶಾಂಭವಿ ದೇವಿಯ ಚರಣ ದಾಸರಾಗಿ ಒಲಿಸಿಕೊಂಡಾರ, ವರ ನೀಡೋ ಗುರುವಾಗಿ ನಿಂತಾರ. ಥ್ಯಾಂಕ್ ಯು. ಬರಲಿ ಚಪ್ಪಾಳೆ. ಧನ್ಯವಾದಗಳು. ಮೈಲಾರಿ ಅವರಿಗೆ ಏನಾಗಲ್ಲ ಅಂತ ಹೇಳ್ತಾ ಸರ್ ಪ್ಲೀಸ್ ಬನ್ನಿ. ತುಂಬ ಸಂತೋಷ ನಮ್ಮೂರಿಗೆ ಬಂದು ಎಸ್ ಇಡೀ ಬನ್ನಿ. ಇಡೀ ಮಠದ ಭಕ್ತರು, ಇಡೀ ಬೈಲೊಗಲ ಜನತೆ ಸರ್ ಒಂದೇನು ನಿಮಗೆ ಮಧ್ಯದಲ್ಲಿ ಸಮಸ್ತ ಬಯಲುಗಳ ಜನತೆ ಪರವಾಗಿ ಮೇಡಮ್, ಸುಧೀರ್ ಸರ್, ತರುಣ್ ಸರ್ ತುಂಬ ಒಳ್ಳೆಯದಾಗಲಿ, ತುಂಬ ಧನ್ಯವಾದಗಳು. ಇಡೀ ತಮ್ಮ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಮತ್ತೆ ಮುಂದಿನ ವರ್ಷ ಸೋನಾಲ್ ಮೇಡಮ್ ಅವರು, ತರುಣ್ ಸರ್ ಅವರು ಈ ವೇದಿಕೆ ಬರಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಸ್ವಲ್ಪ ದಾರಿ ಬಿಡಿ ದಯವಿಟ್ಟು. ಬೌನ್ಸರ್ಸ್ ಅದು ಯಾರು ಕೂಡ ಎಸ್ ಸರ್ ಓಕೆ. ನಾಳೆ ವಿಶೇಷವಾಗಿರುವಂಥದ್ದು ಜಾತ್ರಾ ಮಹೋತ್ಸವದ 4ನೇ ದಿನ. ಹೋದ ವರ್ಷ ಒಂದು ಸಂಕಲ್ಪ ಮಾಡಿದ್ವಿ ನಾವು, ಮಹಿಳೆಯರಿಂದಲೇ ರಥವನ್ನು ಎಳಿಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದೀವಿ. ಸಾವಿರಾರು ಜನ ಮಹಿಳೆಯರು ಬಂದು ರಥವನ್ನು ಎಳೆದರೆ ನಾಳೆ ಸಾಯಂಕಾಲ 5 ಗಂಟೆ 15 ನಿಮಿಷಕ್ಕೆ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ರಥೋತ್ಸವ ಜರುಗುತ್ತದೆ. ಇದು ಮಹಿಳೆಯರಿಂದಲೇ ಎಳಿತಕ್ಕಂಥ ಒಂದು ರಥೋತ್ಸವ. ಇತಿಹಾಸದೊಳಗೇ ಇದು 2ನೇ ರಥೋತ್ಸವ ಆಗಿರುವುದರಿಂದ ಎಲ್ಲ ಮಹಿಳೆಯರು ನಾಳೆ ದಿನ 5 ಗಂಟೆ 15 ನಿಮಿಷಕ್ಕೆ ಎಳಿತಕ್ಕಂಥ ರಥೋತ್ಸವದೊಳಗೆ ತಾವೆಲ್ಲ ಭಾಗಿಯಾಗ್ರಿ. ಅದಾದ ನಂತರ ಮತ್ತೆ ನಾಳೆ ಕಾಶಿಯ ಜಗದ್ಗುರುಗಳು, ಉಜ್ಜಯಿನಿಯ ಜಗದ್ಗುರುಗಳು, ಶ್ರೀಶೈಲದ ಜಗದ್ಗುರು 3 ಮಂದಿ ಜಗದ್ಗುರು ನಾಳೆ ಇದೇ ವೇದಿಕೆಯೊಳಗೆ ಬರ್ತಾರೆ. ಉತ್ತರ ಕರ್ನಾಟಕದ ಗ್ರ್ಯಾಂಡ್ ಫಿನಾಲೆ ಒಳಗೆ 16 ಜನ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಈ ಒಂದು ಕಾಮಿಡಿ ಕಿಲಾಡಿಗಳ ಟೀಮ್ ಏನಿತ್ತಲ್ಲ, ಎಲ್ಲ ಜೂನಿಯರ್ಸ್ ಏನಿದಾರಲ್ಲ ಅವರೆಲ್ಲ ನಾಳೆ ಬರ್ತಾರೆ. ಆ ನಂತರ ನಮ್ಮ ಎಲ್ಲ ಬಸವನಗರದ ಹೆಣ್ಮಕ್ಕಳು ಒಂದು ಆಸೆ ಇತ್ತು ಅಂತಂದರೆ, ಬೈಲೊಂಗಲ 3000 ಮಠಕ್ಕೆ ರಕ್ಷಿತಾ ಶೆಟ್ಟಿ ಬಂದಿದ್ದಳು. ಆನಂತರ ನಮ್ಮ ಬೈಲೊಂಗಲ ಬಸವನಗರದವ್ರು ನಾವು ಯಾರು ನೋಡಿಲ್ರಿ ಅಜ್ಜಾರೆ, ಆ ಎಮ್ಮನ್ನು ಕೂಡ ನೀವು ಕರೆಸಬೇಕು ಅಂತ ಹೇಳಿ ನಾಳೆ ರಕ್ಷಿತಾ ಶೆಟ್ಟಿನೂ ಕೂಡ ಇದೇ ವೇದಿಕೆ ಮೇಲ್ಗಡೆ ಬರ್ತಾ ಇದ್ದಾಳೆ. ತಾವೆಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮವನ್ನು ಇನ್ನು ಎಲ್ಲ ಆನಂದವಾಗಿ ನೋಡಿಕೊಂಡು ಆರಾಮ್ ಪ್ರಸಾದದ ವ್ಯವಸ್ಥೆ ಇದೆ, ಪ್ರಸಾದವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ನಿರ್ಗಮಿಸ್ತೇನೆ. ತಮ್ಮ ಆಜ್ಞೆಯನ್ನು ಪಾಲಿಸುತ್ತಾ ಬನ್ನಿ ಗೋಪಾಲ್ ಸರ್. ಸ್ಕ್ರೀನ್ ಮೇಲೆ ಇವ್ರದ್ದು ಹವಾ,
ಇವ್ರ ಬಗ್ಗೆ ಎರಡು ಮಾತು. ನೀವೇನು ಫ್ರೀಯಾಗಿ ಬಸ್ಸಲ್ಲಿ ಅಡ್ಡಾಡ್ತಾ ಇದ್ದೀರಿ, ಆ ಇಲಾಖೆ ಒಳಗೆ ಕೆಲಸ ಮಾಡ್ತಾರೆ. ಇನ್ನೊಂದು ದೊಡ್ಡ ಸಾಧನೆ ಅಂದರೆ ಕಳೆದ 20 ವರ್ಷಗಳಿಂದ ಇಡೀ ಕರ್ನಾಟಕದ ಎಲ್ಲ ಕಲಾವಿದರನ್ನು ಕರ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಪ್ರತಿದಿನ 1-2 ಕನಿಷ್ಠ ಕಾರ್ಯಕ್ರಮನ ಕೊಡ್ತಕ್ಕಂಥ ಮಹಾನ್ ಸಾಂಸ್ಕೃತಿಕ ಮಾತು ಭಾಳ ಚಂದ ಹೇಳಿದರು. ಆ ಒಂದು ನಿಟ್ಟಿನೊಳಗೆ ಬಗಳುವ ನಾಯಿಗಳತ್ತ ಕಲ್ಲು ತೂರುತ್ತಾ ಹೋದರೆ ಗುರಿ ಮುಟ್ಟಲು ಸಾಧ್ಯವಿಲ್ಲ, ಅವು ಬಗಳುತ್ತಿರಲಿ ನಾವು ಸಾಗುತ್ತಿರೋಣ ಅನ್ನುವಂಥ ನಿಟ್ಟಿನೊಳಗೆ ನಾವೆಲ್ಲರೂ ಹೊಂಟು ಬಿಡೋಣ. ಇದ್ರಾಗ ಆಧಾರ್ ಕಾರ್ಡ್ ಮಂದಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಆಶೀರ್ವಾದ ಭಾಳ ದೊಡ್ಡದು ಕಲಾವಿದರಿಗೆ. ಮನಸ್ಸು ಬಿಚ್ಚರಿ ನಗರಿ, ಮನಸ್ಸು ಮುಚ್ಚರಿ ನಗರಿ, ಮಗಲು ಕೂತವ್ರ ತೊಡಿ ಮ್ಯಾಗ ಚಪ್ಪಡಿಸಿದ್ರೂ ಪರವಾಗಿಲ್ಲ, ಚಪ್ಪಾಳೆ ತಟ್ಟಿ ಹರಿಸುವಂಥ ಕೆಲಸ ತಮ್ಮದಾಗಿರಲಿ ಅಂತ ಹೇಳ್ತಾ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಒಂದು ಭಕ್ತಿಗೀತೆ. ಕೃಷ್ಣ ಬಿದರ್ ಅವರು ದಯವಿಟ್ಟು LED ಮೇಲೆ ಭಾಳ ಜನ ಹತ್ತಿದ್ರೆ ತಪ್ಪ, ದಯವಿಟ್ಟು ಇಳ್ಕೊಂಡ್ಬಿಡ್ರಿ ಇಲ್ಲಿ ಪ್ಲೀಸ್, ಸರ್ಕೊಂಡ್ಬಿಡ್ರಿ ಪ್ಲೀಸ್. ಓಕೆ, ತೊಂದರೆ ಆಗತ್ತೆ. ಈಗ ಕೃಷ್ಣ ಬಿದರ್ ಅವರು ಗದುಗಿನ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಸಂಗೀತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವ ಹೆಮ್ಮೆಯ ಗಾಯಕರು. ಕೃಷ್ಣ ಬಿದರ್ ಅವರ ಧ್ವನಿಯಲ್ಲಿ ಒಂದು ಭಕ್ತಿ ಗೀತೆ. ಇದಾದ ನಂತರ ಹಲೋ ಹೇಳಿ ಹೇಳಿ ನಮ್ಮ ತರುಣ್ ಸರ್ ಅವರ ನಿರ್ದೇಶನದ ಗೀತೆ, ತಮ್ಮ ಮುಂದೆ ರಾಬರ್ಟ್ ಚಿತ್ರದ ಒಂದು ಗೀತೆ, ಟ್ರ್ಯಾಕ್ ಸಾಂಗ್. ಹಲೋ ಹಲೋ ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀರಾಮ ಜೈ ಶ್ರೀರಾಮ ಜೋರಾದ ಚಪ್ಪಾಳೆ. ಓಕೆ, ತುಂಬ ಧನ್ಯವಾದಗಳು ಕೃಷ್ಣ ಬಿದರ್ ಅವರಿಗೆ. ಭಾಳ ಸೊಗಸಾದ ಗೀತೆಯನ್ನು ಕೇಳಿದ್ರಿ. ತಾಯಿ ದುರ್ಗಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿಗಳು ಎಲ್ಲ ಸರ್ವ ಕಲಾವಿದರ ಮಧ್ಯದಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗೆ ಧ್ವನಿಯಾಗಲಿಕ್ಕೆ ತಂಡದ ಖ್ಯಾತ ಗಾಯಕಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಧ್ವನಿಯಲ್ಲಿ ಒಂದು ತಾಯಿಯ ಸೊಗಸಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗೆ ಕೂಗು ಹೊಡಿ ಹುಡುಗರಿಗೆ ಒಂದೊಂದು ಮಾತು ಹೇಳ್ತಿರ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನನಗಾಗಿದ್ದ ಅನುಭವ ನಿಮಗೆ ಹೇಳ್ತೀನಿ ನಾನು. ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರು ಕುಡಿರಿಕರೆ, ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರು ಕುಡಿರಿಕರೆ, ಕಣ್ಣೀಲೆ ಲೊಕ್ಕ ಕೊಟ್ಟ ಹುಡುಗರು ದಿಕ್ಕ ತಪ್ಪಿಸು ಹುಡುಗಿಯರನ್ನ ಹೊಟ್ಟೆ ನಂಬಕ್ಕೆ ಹೋಗ್ಬೇಡ. ಯಾಕೆ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ. ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೋರಿ, ಅದ್ರ ಲಿಪ್ಟಿಕ್ ಹಚ್ಕೊಳ್ಳೋ ಹುಡುಗಿಯರನ್ನ ಹೊಟ್ಟೆ ನಂಬಕ್ಕೆ ಹೋಗ್ಬೇಡ್ರಿ. ಕಾರ್ಯಕ್ರಮ ಮುಗಿತನ ಇವತ್ತು ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ, ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಹಂಗೆ ನಮ್ಮಂತ ಹುಡುಗರು ಇದ್ರನ ಹುಡುಗಿಯರಿಗೆ ಬೆಲೆ. ಬರಲಿ ಜೋರಾದ ಚಪ್ಪಾಳೆ. ಓಕೆ ಓಕೆ, ಈಗ ತೃಪ್ತಿ ಧಾರವಾಡರ ಧ್ವನಿಯಲ್ಲಿ ಮುಂದಿನ ಗೀತೆ. ನಮಸ್ಕಾರ ಎಲ್ಲ ಬೈಲ್ಹೊಂಗಲ್ ಮಂದಿಗೆ. ಹೋದ ವರ್ಷ ಕೂಡ ನಮ್ಮ ಪೂಜ್ಯರ ಒಂದು ಅನುಗ್ರಹದಿಂದ ಈ ಊರಿಗೆ ಬರೋಂಗಾತ್ರಿ. ಮತ್ತೊಮ್ಮೆ ಅವರ ಒಂದು ದಯೆಯಿಂದ ಮತ್ತೆ ಈ ಊರಿಗೆ ಬಂದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ನಾನು ಯಾವಾಗಲೂ ಜನಪದ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೊಂದು ತಾಯಿ ಎಲ್ಲ ಒಂದು ಸಾಂಗ್ ಹಾಡ್ತೀನಿ ರೀ, ನನ್ನ ಜೊತೆ ಸಾಥ್ ಕೊಡ್ತೀರಿ? ಸೌಂಡ್ ಬರ್ತಾ ಇಲ್ಲ, ಉದೋ ಉದೋ ಅನ್ರಿ ನೋಡೋಣ ಒಂದ್ಸಲ. ಇನ್ನೂ ಸೌಂಡ್ ಬರಬೇಕು. ಹೆಣ್ಮಕ್ಳು ಅದಿರಿ ಇಲ್ರಿ, ನಿಮಗೋಸ್ಕರನೇ ಈ ಸಾಂಗ್. ಉದೋ ಅಂತೀರಾ? ಎಲ್ಲ ಮನೆ 4 ಉದೋ ಉದೋ ಉದೋ. ಓಕೆ, ಎಲ್ಲರೂ ಬರು ಎಲ್ಲಮ್ಮನ ಪಾದಕ್ಕ ಒಂದ್ಸಲ ಉಗೆ ಹೇಳ್ರಪ್ಪ ಉಗೆ. ಉದು 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 ಉದು. ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆ ಎಲ್ಲಿ ಕಾಣೆನ ಎಲ್ಲಮ್ಮನಂತಕಿ ಎಲ್ಲಿ ಕಾಣೆ ಎಲ್ಲಿ ಕಾಣಿನ. ಅರೆ ಎಲ್ಲಿ ಕಾಣೆ ಎಲ್ಲಿ ಕಾಣಿನ ಎಲ್ಲವ್ವನಂತಕಿ ಎಲ್ಲಿ ಕಾಣೆ ಎಲ್ಲಿ ಕಾಣಿನ. ಎಲ್ಲಿ ಕಾಣೆ ನಾ ಶಿವನಲ್ಲ ಎನಿಸಿದೆ, ಎಲ್ಲಿ ಕಾಣೆ
ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮನಂತಕಿನೆಲ್ಲಿ ಕಾಣೆಲ್ಲಿ ಕಾಣಿನ ಅರೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ್ವನಂತಕಿನೆಲ್ಲಿ ಕಾಣೆಲ್ಲಿ ಕಾಣಿನ ಅರೆ ಚಿಕ್ಕ ಮಣಿಗಿನ ದುರದುಂಡಿ ಎಂತಕ್ಕೆವ್ವ ಚಿಕ್ಕ ಮಗನನ್ನೆತ್ತಿಕೊಂಡೆ ನಿಕ್ಕಿನೋಳು ಶಿಶುನಾಳ ಮೊಕ್ಕನ ನರೆಸೆ ನಿಕ್ಕಿನೋಳು ಶಿಶುನಾಳ ಮೊಕ್ಕನ ನರೆಸೆ ನಿಕ್ಕಿನೋಳು ಶಿಶುನಾಳ ಮೊಕ್ಕನ ನರೆಸೆ ಅಂಗಾದಿ ಗುರುನಾಥ ಗೋವಿಂದ ವಲದಿ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮನಂತಕಿನೆಲ್ಲಿ ಕಾಣೆಲ್ಲಿ ಕಾಣಿನ ಅರೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲವ್ವನಂತಕಿನೆಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆನ ಶಿವನಲ್ಲವಿ ಎನಿಸಿದ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನೆಲ್ಲಿ ಕಾಣೆಲ್ಲಿ ಕಾಣಿನ ಅರೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲವ್ವನಂತಕಿನೆಲ್ಲಿ ಕಾಣೆಲ್ಲಿ ಕಾಣಿನ ಉದೋ 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 ಥ್ಯಾಂಕ್ ಯು ಬರಲಿ ಜೋರಾದ ಚಪ್ಪಾಳೆ. ಗಿಡ್ಡಗಿಡಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವೇದಿಕೆ ಮೇಲೆ ಕರೀತಿರುವಂತಹ ಕಂಟೆಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ರಂಗಭೂಮಿಯಿಂದ ಬಂದು ಇವತ್ತು ಜಾನಪದ ಲೋಕದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವ ರಂಗಭೂಮಿಯಲ್ಲಿ ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನಗಳ ಕಾಲ ನಿದ್ದೆ ಇಲ್ಲದೆ ಹಾಡುವಂಥ ಏಕೈಕ ಕಲಾವಿದ ಅಂದರೆ ಅದು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರಿ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅವರ ಜೊತೆಗೆ